ಅಂತರ ಬೆಳೆ ಅಥವಾ ಮಿಶ್ರ ಬೆಳೆ ನಮ್ಮ ಜಾನುವಾರುಗಳಿಗೆ ಮೇವಿನ ಸಲುವಾಗಿ ಅಥವಾ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಸ್ಪೇಸ್ ಖಾಲಿ ಇರ್ತಕ್ಕಂಥ ಜಾಗದ ಸದುಪಯೋಗಪಡಿಸಿಕೊಳ್ಳೋ ಸಲುವಾಗಿ ಮುಖ್ಯ ಬೆಳೆ ಒಳಗೆ ಮಿಶ್ರ ಬೆಳೆಗಳನ್ನು ಬೆಳೆಸೋದು ಒಂದು ಪದ್ಧತಿ. ಅದನ್ನು ನೀವು ಬೆಳೆಸ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಕೋಬೇಕು. ಆ ಅಂಶಗಳು ಯಾವುದಪ್ಪ ಅಂತಂದ್ರೆ, ಒಂದು ಅವುಗಳ ಬೆಳವಣಿಗೆ ಎಷ್ಟು ಎತ್ತರ ಆಗುತ್ತಾ, ಎಷ್ಟು ಅಗಲಾಗುತ್ತಾ, ಮುಖ್ಯ ಬೆಳೆಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತಕ್ಕಂಥ ಒಂದು ವಿಷಯ ನೀವು ನೆನಪಿಟ್ಕೋಬೇಕು. ಆಮೇಲೆ ಪೋಷಕಾಂಶಗಳ ಅವಶ್ಯಕತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕಬ್ಬಿನೊಳಗೆ ಗೋವಿನ ಜೋಳ ಬೆಳೆಸಿದ್ರೆ ಎರಡೂ ಪೋಷಕಾಂಶಗಳಿಗೆ ಕಾಂಪಿಟೇಷನ್ ಮಾಡ್ತಾರೆ. ಅದರಿಂದ ನಿಮ್ಮ ಮುಖ್ಯ ಬೆಳೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಈ ಅಂಶಗಳನ್ನು ನೀವು ನೆನಪಿಟ್ಕೋಬೇಕು. ಮತ್ತು ಕೊಯ್ಲು ಅಥವಾ ಕಟಾವು ಯಾವ ಹಂತದೊಳಗೆ ಅಂತಂದರೆ, ಎಷ್ಟು ಬೇಗ ಮಿಶ್ರ ಬೆಳೆ ಕೊಯ್ಲಿಗೆ ಬರುತ್ತೆ ಅಷ್ಟು ಮುಖ್ಯ ಬೆಳೆಗೆ ಅನುಕೂಲ ಆಗುತ್ತೆ. ಆಮೇಲೆ ಎರಡನೇದು ಯಾಕಪ್ಪ ಅಂತಂದ್ರೆ, ಈ ಮಿಶ್ರ ಬೆಳೆ ಏನಿದಾವೆ ಸೆಕೆಂಡರಿ ಕ್ರಾಪ್ ಅಂದರೆ ಎರಡನೇ ಬೆಳೆ ಏನಿದೆ ಮುಖ್ಯ ಬೆಳೆಗೆ ಗಾಳಿ ಬೆಳಕಿಗೆ ಕಾಂಪಿಟೇಷನ್ ಮಾಡೋದ್ರಿಂದ ಮುಖ್ಯ ಬೆಳೆಗೆ ತೊಂದರೆ ಆಗುವ ಸಾಧ್ಯತೆ ಇರೋದರಿಂದ ನೀವು ಮಿಶ್ರ ಬೆಳೆಯನ್ನು ಸರಿಯಾಗಿ ವಿಚಾರ ಮಾಡಿ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಈ ಎರಡೂಗಳ ಹೊಂದಾಣಿಕೆ. ಫಾರ್ ಎಕ್ಸಾಂಪಲ್, ಒಂದಕ್ಕೆ ಒಂದು ಕಾಂಪಿಟೇಷನ್ ಮಾಡಬಾರ್ದು. ಮಿಶ್ರ ಬೆಳೆ ಯಾವಾಗಲೂ ಮುಖ್ಯ ಬೆಳೆಗೆ ಬೆಳೀಲಿಕ್ಕೆ ಅದನ್ನು ಹತ್ತಿಕ್ಕಬಾರದು. ಆ ಥರ ಮಿಶ್ರ ಬೆಳೆಯನ್ನು ನೀವು ಬೆಳಿಬೇಕು.